ನಮಸ್ಕಾರ ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಸಿದ್ದರಾಮರ ಸುಕ್ಷೇತ್ರವಾದ ಸೋಲಾಪುರದಲ್ಲಿದ್ದೇವೆ. ಒಂದು ವಿಶೇಷವಾದ ಒಂದು ಪುಣ್ಯಕ್ಷೇತ್ರವಿದು. ಈ ದೇವಾಲಯ ತುಂಬ ವಿಭಿನ್ನವಾಗಿದೆ. ಸುಮಾರು 30 ಎಕರೆಯಲ್ಲಿ ದೇವಸ್ಥಾನದ ಜಾಗ ಇದೆ. ಅದರಲ್ಲಿ 25 ಎಕರೆ ನೀರಿದೆ, ಕೆರೆ ಇದೆ, ಮತ್ತು 5 ಎಕರೆಯಲ್ಲಿ ದೇವಸ್ಥಾನ ಮಾತ್ರ ಇದೆ. ಹಾಗೆ ದೇವಸ್ಥಾನ ನೋಡ್ತಾ ಪವಾಡ ಪುರುಷ ಸಿದ್ದರಾಮರ ಜನನ ಹೇಗಾಯಿತು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಬರೋಣ. ಕೈಲಾಸ ಪರ್ವತದಲ್ಲಿ ಒಮ್ಮೆ ಪರಮೇಶ್ವರನೊಂದಿಗೆ ಬ್ರಹ್ಮ, ವಿಷ್ಣು, ನಂದಿ, ವೀರಭದ್ರ, ನಾರದಾದಿ ಋಷಿಗಳು, ಪ್ರಮಥರು, ಗಣಗಳು, ರಂಬೆ, ಊರ್ವಶಿ ಮುಂತಾದ ಅಪ್ಸರೆಯರೊಂದಿಗೆ ಸೇವೆಯನ್ನು ಕೈಗೊಳ್ಳುತ್ತಾ ವಿಚಾರ ವಿನಿಮಯ ಮಾಡುತ್ತಾ ಆನಂದವಾಗಿ ಕಾಲ ಕಳೆಯುತ್ತಿದ್ದರು. ಈ ಸಮಯದಲ್ಲಿ ಅದೃಶಿರ ಮತ್ತು ಊರ್ಧ್ವಶಿರ ಎಂಬ ಗಂಧರ್ವರು ಪರಮೇಶ್ವರ ದರ್ಶನಕ್ಕೆ ಆಗಮಿಸುವಾಗ ಶಿವನ ಪರಿವಾರದವನಾದ ಭೃಂಗೀಶ್ವರನು ಎದುರು ಬಂದಾಗ ಅವನ ಮುಖ ನೋಡಿ ನಗುತ್ತಾರೆ. ಆಗ ಭೃಂಗೀಶ್ವರನು ಕೋಪದಿಂದ, ನೀವಿಬ್ಬರು ಮೃತ್ಯಲೋಕದಲ್ಲಿ ಆಲಿಂಗಿ ಕುಲದಲ್ಲಿ ಜನಿಸಿ ಎಂದು ಶಾಪವಿಟ್ಟನು. ತಮ್ಮ ತಪ್ಪಿನ ಅರಿವಾದ ಗಂಧರ್ವರು ಭೃಂಗೀಶ್ವರನನ್ನು ಬೇಡಿಕೊಂಡರು. ಅವರ ಮಾತುಗಳನ್ನು ಕೇಳಿದ ಭೃಂಗೀಶ್ವರನು ಯವೈಕ್ಕದ, ಉಸಿರಾಡದ, ಉಣ್ಣದ, ಚಿತೇಂದ್ರತ್ವದ, ಮಾಯಾವಿರಹಿತ ಶಿವಜ್ಞಾನಿಯೊಬ್ಬ ನಿಮಗೆ ಮಗನಾಗಿ ಹುಟ್ಟುವನು. ಆಗ ಶಾಪದಿಂದ ಮುಕ್ತಿರಾಗುತ್ತೀರಾ ಎಂದು ಹೇಳುತ್ತಾರೆ. ಆಗ ಗಂಧರ್ವರು ಶಿವನಲ್ಲಿಗೆ ಓಡೋಡಿ ಬಂದು ವಿಚಾರವನ್ನು ತಿಳಿಸಿದರು. ಪರಮೇಶ್ವರನು, ನೀವಿಬ್ಬರು ಚಿಂತಿಸಿ ಫಲವಿಲ್ಲ. ಭೃಂಗೀಶ್ವರನ ವಚನದಂತೆ ನಾನೇ ನಿಮಗೆ ಪುತ್ರನಾಗಿ ಜನಿಸುವೆನು. ನೀವು ಭೂಲೋಕದಲ್ಲಿ ಸೊನ್ನಲಿಗೆ ಎಂಬ ಊರಲ್ಲಿ ಜನ್ಮ ತಾಳಿ ಎಂದು ಸಂತೈಸಿದನು. ಶಿವನ ಆಜ್ಞೆಯಂತೆ ಸ್ತ್ರೀ ಪುರುಷರ ರೂಪ ತಾಳಿ ಸೊನ್ನಲಿಗೆ ಬಂದು ಮೊರಡಿಯ ಮುದ್ದುಗೌಡ ಸುಗ್ಗಲಾದೇವಿ ಎಂಬ ಹೆಸರಿನಿಂದ ಜನ್ಮ ತಾಳಿ ಬೆಳೆದು ದೊಡ್ಡವರಾಗಿ ವೃದ್ಧರಾದರೂ ಅವರಿಗೆ ಮಕ್ಕಳಾಗಲಿಲ್ಲ. ಒಮ್ಮೆ ಮಹಾತಪಸ್ವಿ, ತ್ರಿಕಾಲಜ್ಞಾನಿ, ಮಹಾಪುಣ್ಯ ಪ್ರತಾಪಿಯಾದ ಶ್ರೀ ರೇವಣಸಿದ್ಧರು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಶಿಷ್ಯರೊಂದಿಗೆ ಸಂಚಾರ ಮಾಡುತ್ತಾ ಹೋಗುತ್ತಿರುವ ಸಂದರ್ಭದಲ್ಲಿ ಸೊನ್ನಲಿಗೆಗೆ ಬಂದ ತಕ್ಷಣ ಪಲ್ಲಕ್ಕಿಯಿಂದ ಕೆಳಗಿಳಿದು ತಮ್ಮ ಪಾದುಕೆ ಕಳಚಿ ಭಕ್ತಿಯಿಂದ ಕಂಪಿಸುತ್ತಾ ಹೆಜ್ಜೆ ಹೆಜ್ಜೆಗೂ ನಮಸ್ಕರಿಸುತ್ತಾ ಆಶ್ಚರ್ಯಚಕಿತವಾಗಿ ಶಿಷ್ಯರು ಗುರುಗಳನ್ನು ಏಕೆ ನಮಸ್ಕರಿಸುತ್ತಿದ್ದೀರಿ ಎಂದು ಕೇಳಿದರು. ಆಗ ರೇವಣಸಿದ್ಧರು, ಮಹಾಪುರುಷನ ಅವತಾರ ಆಗುವುದಿದೆ, ಅಲ್ಲದೆ ಇದು ಮಹಾಪುಣ್ಯ ಕ್ಷೇತ್ರವಾಗುವುದು. ಸಾಕ್ಷಾತ್ ಪರಮೇಶ್ವರನೇ ಇಲ್ಲಿ ಬಂದು ನೆಲೆಸುವನು ಎನ್ನುತ್ತಾರೆ. ಮುದ್ದುಗೌಡ ಸುಗ್ಗಲ ದೇವಿಯ ಉದರದಿಂದ ವರ್ಷದೊಳಗೆ ಸಿದ್ದರಾಮನ ಅವತಾರವಾಗುವುದು ಎಂದು ಹೇಳಿದರು. ಸುಗ್ಗಲಾದೇವಿಯ ಉದರಕ್ಕೆ ರೇವಣಸಿದ್ಧರು ನಮಿಸಿ ಅಪ್ರತಿಮವಾದ ಶಿವಯೋಗದಿಂದ ಕೂಡಿದ ಮಗನು ಜನಿಸುವನು ಎಂದು ಹೇಳಿದರು. ಸುಗ್ಗವ್ವೆಯ ಗರ್ಭದಿಂದ ಕರುಳ ಬಳ್ಳಿ ವಿರಹಿತ ಸಿದ್ದರಾಮ ಜನ್ಮ ತಾಳಿದನು. ಸಿದ್ದರಾಮನ ಜನನದ ದಿವಸ ದೇವಾನುದೇವತೆಗಳು ದುಂದುಬಿ ಮೊಳಗಿಸಿದರು, ಹೂಮಳೆ ಸುರಿದರು. ಪಾರ್ವತಿ ತನ್ನ ಸಕಲ ಪರಿವಾರದೊಂದಿಗೆ ಭೂಲೋಕಕ್ಕೆ ಬಂದು ಮಗುವನ್ನು ತೊಟ್ಟಿಲಿಗೆ ಹಾಕಿ ಪ್ರೀತಿಯಿಂದ ಸಿದ್ದರಾಮ ಎಂದು ನಾಮಕರಣ ಮಾಡಿ ಜೋಗುಳ ಹಾಡಿ, ನನ್ನ ಪತಿ ಪರಮೇಶ್ವರನಂತೆ ಎಲ್ಲ ಸಾಮರ್ಥ್ಯವೂ ನಿನಗೆ ಬರಲಿ ಎಂದು ಹಾರೈಸಿ ಕೈಲಾಸಗಿರಿಗೆ ನಡೆದಳು. ಹೀಗೆ ಪರಮೇಶ್ವರನಾಗಿ ಸಿದ್ದರಾಮ ಭೂಲೋಕದಲ್ಲಿ ಜನಿಸಿದರು. ಹೀಗೆ ಸಿದ್ದರಾಮೇಶ್ವರರ ಜನನ ಪುಣ್ಯಕ್ಷೇತ್ರವಾದ ಸೊನ್ನಲಿಗೆಯಲ್ಲಿ ನಡೀತು. ಈಗ ನೀವು ನೋಡ್ತಿರುವಂಥ ಸ್ಥಳ ಸಿದ್ದರಾಮೇಶ್ವರರ ಯೋಗ ಸಮಾಧಿ. ಸಿದ್ದರಾಮೇಶ್ವರ ಹಳೆಗ ಸಣ್ಣವರಿದ್ದರು. ಅವರು ದನ ಕಾಯ್ತರು. ಏನು ದನಗಳು ಕಾಯ್ಕೋತು ಸಾಕ್ಷಾಂತ ಪರಮಾತ್ಮ ಬಂದ. ಶಂಕರ ಪರಮಾತ್ಮ ಬಂದ. ಅವ ಏನಂದ, ಪರಮಾತ್ಮ ನಂಗೆ ಶಿಟ್ನಿ ತಂದ. ಯಾಕಾಗಲ್ಲ ತನ ಹೊಲ್ದಾಗ ಶಿಟ್ನಿ ಇದ್ದು ಶಿಟ್ನಿ ಸುಟ್ಟು ಕೊಟ್ಟ ಸಿದ್ದರಾಮ ಮಲ್ಲಯ್ಯಗ. ಕುಡಾನ ಶಿಟ್ನಿ ತಿಂದ ಮಲ್ಲಯ್ಯ. ತಿನ್ನಾನ ಹೊಟ್ಟೆ ಧಗಿ ಬಿಟ್ಟು ತಂದ. ನಾನು ಹೊಟ್ಟೆಗೆ ಧಗಿ ಬಿಟ್ಟದ, ನಂಗೆ ಮೊಸರು ಬಾನ ತೊಗೊಂಬತ್ತಂದ. ಆಯಿಂದ ಸಿದ್ದರಾಮ ಏನು ಮಾಡ್ದ, ಓಡ್ಕೋತ ಹೋದ ಮನೆಗೆ. ಏನು ಓಡ್ಕೋತ ಹೋಗಿ ಅವ ಏನಂದ, ಅವ್ವ ಪರಮಾತ್ಮ ಬಂದಾನ, ಹಿಂಗೆ ನಂಗೆ ಮೊಸರು ಅನ್ನ ಬಾನ ಕೊಡು ಅಂತಂದಳು.
ಏನು ಅವ್ರವು ಎಷ್ಟು ಖುಷಿ ಆಗಬೇಕು. ಎಂದು ಮಾತಾಡಲೇ ಮಗ ಮಾತಾಡ್ಕತ್ತ ಏನು ಐಂದ ಮೊಸರ ಬಾನ ತೊಗೊಂಡು ಹೊಲಕ್ಕೆ ಬಂದ. ಭರತನ ಪರಮಾತ್ಮ ಇಲ್ಲಿ ಹೊಂಟು ಹೋಗಿದ್ದ ಏನು ಹೊಂಟು ಹೋಗೋಣ ಒಂದು ಎಲ್ಲಿ ಹೋದ ಹುಡ್ಕ್ಯಾಡ್ಕತ್ತ ಏನು ಆಳ್ಯಾಗ ಮಲ್ಲನ ಗಾಡಿ ಹೊಂಟೇವು ಶಿರ್ಷಲ್ಕ. ಮಲ್ಲನ ಗಾಡಿ ಹೊಂಡಾಕರ ಅವ್ರು ಕೂಡ ಕೇಳ್ಕೊತ ಹೋದ ಮಲ್ಲ ಎಲ್ಲ ಅನ್ನತ್ತಂದು ಮಲ್ಲ ಇಲ್ಲೇನೋ ಅಲ್ಲೇ ನಡಿ ಅಂತಂದ. ಐಂದ ಶಿರ್ಷಲ್ಗೆ ಹೋದ ನಡ್ಕೋತು ಸಣ್ಣವಿದ ಆಳಾಗ ಶಿರ್ಷಲ್ಗೆ ಹೋದ. ಹೋಗಿ ಐಂದ ಶಿರ್ಷಲ್ದಾಗ ಹೋಗಿ ಮುಟ್ಟಬ್ಯಾಗ ಮಲ್ಯಾಯ ಓದರ್ಕತ್ತ ಎಲ್ಲಿ ಸಿಗ್ತಾನೆ ಮಲ್ಯಾಯ ಸಿಗಲ್ಲ. ಐಂದ ಮ್ಯಾಗ ದರಿ ಮ್ಯಾಗ ಹೋಗಿ ಕಿಶಿಂದು ಅಲ್ಲಿ ನಿಂತು ಕಿಶಿಂದು ಮಲ್ಯಾಯ ತಂದು ಒದರ್ದ. ಆ ಪರಮಾತ್ಮ ಬಂದು ಅವನಿಗೆ ಕೈ ಹಿಡ್ದ ಏನು ಆಳಾಗ ಅವನಿಗೆ ತೊಗೊಂಡು ಬಂದ ತೆಳಗ ನಾನು ಸೊನ್ನಲ್ಗಿ ಹೋಗು ಅಲ್ಲೇ ಏನಾರು ಮಾಡು ಏನು ಅವು ಬಂದು ಕಿಶಿಂದು ಇದೆಲ್ಲ ಕೆರೆ ಕೆರೆ ತಯಾರಿಸಿಂದ ಮಾಡಿ ಆಡುಸಟ್ಲಿಂಗ್ ತಪ್ಪನ್ ಮಾಡ್ದ. 68 ಆಡುಸಟ್ಲಿಂಗ 50 68 68 ಏನು ಆಡುಸಟ್ಲಿಂಗ್ ಸ್ಥಾಪನೆ ಮಾಡ್ದ. ಅಷ್ಟು ಗಣಪತಿ ಸ್ಥಾಪನೆ ಮಾಡ್ದ. ಇದೆಲ್ಲ ತಯಾರು ಮಾಡಿ ಸಾಕ್ಷಾತ್ ಪರಮಾತ್ಮ ಇಲ್ಲಿ ಯೋಗ ಸಮಾಧಿ ಅವ್ರದ್ದು ಜೀವನ ಸಮಾಧಿ ತೊಗೊಂಡವ್ರು ಬರ್ತಾವ ಮಾತಾ. ಸಿದ್ದರಾಮರ ಯೋಗ ಸಮಾಧಿಯಲ್ಲಿ ಸ್ವಾಮಿಯವರಿಗೆ ವಿಶೇಷವಾದ ರುದ್ರಾಭಿಷೇಕ ಮಾಡ್ತಾರೆ. ರುದ್ರಾಭಿಷೇಕದ ನಂತರ ವಿಶೇಷವಾದ ಅಕ್ಕಿ ಪೂಜೆ ಕಾರ್ಯಕ್ರಮ ಕೂಡ ಮಾಡ್ತಾರೆ. ನೀವು ಇಲ್ಲಿ 2 ಲಿಂಗಗಳನ್ನು ಕಾಣ್ಬೋದು. ಒಂದು ಮಲ್ಲಿಕಾರ್ಜುನ ಸ್ವಾಮಿ, ಒಂದು ಸಿದ್ದರಾಮೇಶ್ವರ ಸ್ವಾಮಿ. ನಿಮ್ಮ ಬಲಭಾಗದಲ್ಲಿರೋದು ಮಲ್ಲಿಕಾರ್ಜುನ ಸ್ವಾಮಿ, ಎಡಭಾಗಕ್ಕೆ ಸಿದ್ದರಾಮೇಶ್ವರ ಸ್ವಾಮಿಯವರ ಲಿಂಗ ಕೂಡ ಇರ್ತದೆ. ನೀವು ನೋಡ್ತಾ ಇರ್ಬೋದು, ಇದು ಸಿದ್ದರಾಮೇಶ್ವರ ದೇವಸ್ಥಾನ. ಅಲ್ಲಿ ಸಿದ್ದರಾಮೇಶ್ವರರ ಗದ್ದಿಗೆ ಇದೆ. ಆ ಗದ್ದಿಗೆ ಮೇಲೆ ಸಿದ್ದರಾಮೇಶ್ವರ ಕೂತ್ಕೊಂಡು ಭಕ್ತರಿಗೆ ತಮ್ಮ ಸಂಕಷ್ಟಗಳಿಗೆ ಪರಿಹಾರ ನೀಡ್ತಿದ್ರು ಅಂತ ಅನಿಸುತ್ತೆ. ಹಾಗಾಗಿ ಅಲ್ಲಿ ಸಿದ್ದರಾಮೇಶ್ವರ ದೇವಸ್ಥಾನ ಕೂಡ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿನ ಅರ್ಚಕರು ಹೇಳಿದಂತೆ ಶ್ರೀಶೈಲ ಮಲೆಯನ್ನು ಹುಡುಕಿಕೊಂಡು ಶ್ರೀಶೈಲಕ್ಕೆ ಸಿದ್ದರಾಮರು ಹೋಗ್ತಾರೆ. ಹೋಗೋ ಸಂದರ್ಭದಲ್ಲಿ ಎಲ್ಲ ಕಡೆ ಮಲ್ಲಯ್ಯ ಅಂತ ಕೂತ್ಕೊಂಡು ಹೋಗ್ತಾರೆ. ಆದರೂ ಸಿಗೋದಿಲ್ಲ ಶಿವ. ಎಲ್ಲ ಕಡೆ ಸುತ್ತಿ ಅಲ್ದು ಸುಸ್ತಾಗಿ ರುದ್ರಗಮ್ಮರಿ ಅನ್ನೋ ಕಡೆ ಒಂದು ಕಡೆ ಕಮರಿ ಕಡೆ ಬರ್ತಾರೆ ಸಿದ್ದರಾಮಣ್ಣವರು ಬಂದು ಮಲ್ಲಯ್ಯ ನನಗಿನ್ನೂ ಸಿಗಲ್ಲ, ಹಾರಿ ಪ್ರಾಣತ್ಯಾಗ ಮಾಡ್ತೀನಿ ಅಂತ ಹೊರಡ್ತಾರೆ. ರುದ್ರಗಮ್ಮರಿಯ ಹಂಚಿಗೆ ಬಂದು ಮಲ್ಲಯ್ಯನನ್ನು ಧ್ಯಾನಿಸುತ್ತಾ ದೃಢವಾಗಿ ನಿಂತು ಕೆಳಗೆ ಧುಮುಕಿಯೇ ಬಿಟ್ಟನು ಸಿದ್ದರಾಮ. ಆಗ ಪರಮೇಶ್ವರ ಪ್ರತ್ಯಕ್ಷನಾಗಿ ಬಾಲಕನನ್ನು ಹಿಡಿದೆತ್ತಿ ತಬ್ಬಿಕೊಂಡು ತಲೆ ನೇವರಿಸಿ ತನ್ನ ನಿಜ ಸ್ವರೂಪ ತೋರಿಸಿದನು. ಸಿದ್ದರಾಮನು ಆನಂದ ಪರವಶನಾಗಿ ಶಿವನ ಸುತ್ತತೊಡಗಿದನು. ಶಿವನು ಧೂಳಿ ಮುಖಾಳನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ಕಿವಿಯಲ್ಲಿದ್ದ ವಜ್ರದ ನಾಗಕುಂಡಲ ತೊಡಿಸಿ ಆನೆಯ ಚರ್ಮದಿಂದ ಹೊಲಿದ ಕಪನಿ ಅವನಿಗೆ ತೊಡಿಸಿದನು. ಆನಂತರ ಎಲ್ಲ ಸಿದ್ಧಿಯ ತವರು ಮನೆ ಎನಿಸುವ ಲಾಕುಳ ಯೋಗದಂಡ ಅಂತ ಏನಿದೆ ಅದನ್ನು ಕೊಟ್ಟು ಆಶೀರ್ವದಿಸುತ್ತಾನೆ. ಕಾಲಭೈರವನನ್ನು ಕರೆದು 48 ಗಾವದ ವಿಸ್ತಾರವಿರುವ ಶ್ರೀಶೈಲದ ಚಮತ್ಕಾರ ತೋರಿಸಿಕೊಂಡು ಬಾ ಎಂದು ಆಜ್ಞಾಪಿಸುತ್ತಾನೆ. ಸಿದ್ದರಾಮ ಶಿವನಿಗೆ ನಿಮ್ಮನ್ನು ಬಿಟ್ಟು ನಾನು ಹೋಗಲಾರೆ ಅಂತ ಹೇಳಿದಾಗ ಶಿವ ಲೋಕ ಕಲ್ಯಾಣಕ್ಕಾಗಿ ನೀನು ಭೂಲೋಕಕ್ಕೆ ಹೋಗಲೇಬೇಕು ಅಂತ ಶಿವ ಹೇಳ್ತಾನೆ ಸಿದ್ದರಾಮನಿಗೆ. ಆಗ ಶಿವನಿಗೆ ಗೊತ್ತಾಗ್ತದೆ ಸಿದ್ದರಾಮೇಶ್ವರರು ನನ್ನ ಬಿಡೋದಿಲ್ಲ. ಆಗ ಶಿವ ನೀನು ಮುಂದೆ ನಡಿ, ನಾನು ಹಿಂದೆ ಬರ್ತೇನೆ ಅಂತ ಹೇಳ್ತಾನೆ. ಆಗ ಸಿದ್ದರಾಮರು ನೀವು ಬರೀ ಬಂದರೆ ಉಪಯೋಗವೇ ಇಲ್ಲ, ನೀವು ಶ್ರೀಶೈಲದಲ್ಲಿರುವ ಪುಣ್ಯವನ್ನು ನಮ್ಮ ಸೊನ್ನಲಿಗೆಗೆ ತುಂಬಿ ನೀವು ಅಲ್ಲೇ ನೆಲೆಸಬೇಕೆಂದು ಬೇಡಿಕೊಳ್ಳುತ್ತಾನೆ. ಶಿವನು ಸಿದ್ದರಾಮರಿಗೆ ಹೇಳಿದಂತೆ ಒಂದು ಮಂದಾರ ವೃಕ್ಷದಡಿ ಲಿಂಗಾಕಾರವಾಗಿ ಕಾಣಿಸುತ್ತಾರೆ. ಸಿದ್ದರಾಮರಿಗೆ ಹೇಳ್ತಾರೆ, ಅದಕ್ಕೂ ಮೊದಲು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡು, ಆ ಲಿಂಗದ ತಲೆಯ ಮೇಲೆ ಉದ್ಭವ ಲಿಂಗವನ್ನು ಪ್ರತಿಷ್ಠಾಪಿಸು ಅಂತ ಶಿವ ಹೇಳ್ತಾರೆ. ಶ್ರೀಶೈಲದಲ್ಲಿರುವ ಎಲ್ಲ ಉತ್ತಮಾಂಶಗಳನ್ನು ತೆಗೆದುಕೊಂಡು ಭೂಲೋಕದಲ್ಲಿರುವ ಎಲ್ಲ 68 ಕ್ಷೇತ್ರಗಳ ಲಿಂಗವನ್ನು ಸೊನ್ನಲಿಗೆಯಲ್ಲಿ ಪ್ರತಿಷ್ಠಾಪಿಸು, ನಿನಗೆ ಬೇಕಾದ್ದನ್ನು ಕೈಲಾಸದಲ್ಲಿ ತೆಗೆದುಕೊಂಡು ಬಾ ಎಂದು ಶಿವ ಹೇಳ್ತಾರೆ. ನೀವಿಲ್ಲಿ ಗಮನಿಸ್ಬೋದು, ಸಿದ್ದರಾಮೇಶ್ವರರಿಗೆ ವಿಶೇಷವಾದ ಮಂಗಳಾರತಿ ನೀಡುತ್ತಿರುವಂಥ ಸಂದರ್ಭ. ಸಕಲ ಭಕ್ತಾದಿಗಳು ನಿಂತ್ಕೊಂಡು ಸಿದ್ದರಾಮರ ಧ್ಯಾನ ಮಾಡ್ತಿರುವಂಥದ್ದು ನೋಡ್ಬೋದು.
ಮಹಾತಪಸ್ವಿ ಸಿದ್ದರಾಮೇಶ್ವರರ ಪೂರ್ತಿ ದೇವಸ್ಥಾನ ಬೆಳ್ಳಿ ಕವಚದಿಂದ ಮಾರ್ಪಟ್ಟಿದೆ. ನೀವು ಗಮನಿಸ್ಬೋದು, ಎಲ್ಲ ಕಡೆ ಸುತ್ತ ಒಂದು ಬೆಳ್ಳಿ ತಗಡಿನಿಂದ ಕಂಬಗಳು ಎಲ್ಲದನ್ನು ಪೂರ್ತಿ ಬೆಳ್ಳಿ ತಗಡಿನಿಂದ ಮಾಡಿದ್ದಾರೆ. ವಿಶೇಷವಾಗಿದೆ ದೇವಸ್ಥಾನ. ಸಿದ್ದರಾಮನು ಶಿಲ್ಪಿಗಳನ್ನು ಕರೆಸಿ ತನ್ನ ಇಚ್ಛೆಯಂತೆ ಸುಮಾರು 17 ದೇವಾಲಯಗಳನ್ನು ನಿರ್ಮಾಣ ಮಾಡಿದನು. ಶಿವನು ತಿಳಿಸಿದಂತೆ ಒಂದು ದನದ ಮಂದೆಯನ್ನು ನೋಡಿದನು. ಅದರಲ್ಲೊಂದು ಬಂಜೆ ಹಸು ಗರ್ಭ ಧರಿಸಿ ಕರುವನ್ನು ಹಾಕಿತು. ಅದು ದೊಡ್ಡದಾಗಿ ನಂದಿಕೇಶ್ವರನಾಗಿ ಬೆಳೆದೇ ಬಿಟ್ಟಿತು. ಈ ಮೊದಲೇ ಪ್ರತಿಷ್ಠಾಪಿತವಾಗಿದ್ದ ಲಿಂಗಕ್ಕೆ ವಿಶೇಷ ಪೂಜೆ ನಡೆಸಿ ಮಂದಾರ ವೃಕ್ಷದಡಿ ಸ್ವಾಗತಿಸಿದ ಲಿಂಗವನ್ನು ಸಿದ್ದರಾಮ ಹಿಡಿದು ನಿಂತನು. ಆಗ ನಂದೀಶ್ವರನು ಸಿದ್ದರಾಮನ ಕೈಯಲ್ಲಿದ್ದ ಲಿಂಗವನ್ನೆತ್ತಿಕೊಂಡು ಸುಯೋಗದಿಂದ ದೊರಕಿದ ಲಿಂಗದ ಮೇಲೆ ಪ್ರತಿಷ್ಠಾಪಿಸಲು ಆ ಲಿಂಗದಲ್ಲಿ ನಂದೇಶ್ವರ ಅಡಗಿ ಮಾಯವಾದನು. ಆನಂತರ ಸಿದ್ದರಾಮ 16 ಲಿಂಗಗಳನ್ನು ಒಂದೇ ಮುಹೂರ್ತದಲ್ಲಿ ಪ್ರತಿಷ್ಠಾಪಿಸಿದನು. ಹೀಗೆ ಸಿದ್ದರಾಮೇಶ್ವರನು ಪರಮೇಶ್ವರನನ್ನು ಧರೆಗಿಳಿಸಿದನು. ಸಿದ್ದರಾಮರು ಲಿಂಗ ಪ್ರತಿಷ್ಠಾಪನೆ ಆದ ನಂತರ ಕಾಯಕಗಳನ್ನು ಮಾಡಲು ಶುರು ಮಾಡ್ತಾರೆ. ಆಗ ಕೆರೆಗಳನ್ನು ಅಗೆಯುತ್ತಿದ್ದಾಗ ಶಿವ ಪಾರ್ವತಿ ಅದನ್ನು ನೋಡಿ ಗಂಗೆಯನ್ನು ಕರೆದು, ನೀನು ಇತರ 68 ಪುಣ್ಯ ನದಿಗಳನ್ನು ಜೊತೆ ಹೋಗಿ ಅಲ್ಲಿ ಸಿದ್ದರಾಮ ಅಗೆಯುತ್ತಿರುವಂಥ ಕೆರೆಯಲ್ಲಿ ಸೇರಿಕೊಳ್ಳಿ ಅಂತ ಕೇಳ್ತಾರೆ. ಸಿದ್ದರಾಮರು ಗಂಗೆನ ಕೇಳ್ತಾರೆ, ನಿಜವಾಗ್ಲೂ ಶಿವ ನಿಮಗೆ ಇಲ್ಲಿ ಬಂದು ನೆಲೆಸಿರಿ ಅಂತ ಹೇಳಿದ ಅಂತ. ಆಗ ಗಂಗೆ ತನ್ನ ನಿಜ ಸ್ವರೂಪ ಮರೆಸಿ ನೀರಾಗಿ ಪುಣ್ಯತೀರ್ಥವಾಗಿ ಕೆರೆಯ ಮಧ್ಯೆ ನೆಲೆಸಿ ಕೆರೆಯನ್ನು ತುಂಬಿಸುತ್ತಾರೆ. ಅಂದಿನಿಂದ ಆ ಕೆರೆಯಲ್ಲಿ ಮಿಂದವರಿಗೆ, ಪಾಪ ಮಾಡಿದವರಿಗೆ ದೋಷ ಮುಕ್ತವಾಗುತ್ತೆಂದು, ಮೋಕ್ಷ ಪ್ರಾಪ್ತಿಯಾಗುತ್ತೆಂದು ತ್ರಿಲೋಕದಲ್ಲೆಲ್ಲ ಹರಡಿತು. ಇದು ವಿಶೇಷವಾದ ಪುಣ್ಯತೀರ್ಥವಾಗಿ ಈಗಲೂ ಕೂಡ ಇದೆ. ನಾವೀಗ ಸೊನ್ನಲಿಗೆ ಸಿದ್ದರಾಮರ ದಾಸೋಹ ಮಹಾಮನೆಯಲ್ಲಿದ್ದೀವಿ. ಇಲ್ಲಿ ಬಂದ ಭಕ್ತರಿಗೆ, ಎಲ್ಲ ಭಕ್ತರಿಗೂ ಒಂದು ಪ್ರಸಾದ ವ್ಯವಸ್ಥೆಯನ್ನು ಸುಮಾರು 25 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಮಲೆ ದಾಸೋಹ ನೋಡ್ರಿ ಶುರುವಾಗಿ 20-25 ವರ್ಷ ಆಯ್ತು. 25 ವರ್ಷ ಆಯ್ತು ಚಾಲು ಆಯ್ತು. ಶುರುವಾತಿಗೆ ಸಣ್ಣ ಪ್ರಮಾಣದಾಗಿತ್ತು. ಒಂದು ರೂಮದೊಳಗಿಟ್ಟು ಅಲ್ಲೇ ಕುಂಡ್ರಿಸಿ ಮಾಡಿ ವಗೇರೆ ಮಾಡ್ತಿದ್ದೆವು. ನಂತರ 2-3 ವರ್ಷಲೇ ಇಲ್ಲಿ ಹೊರಗೆ ತೊಗೊಂಡೆವು. ಈಗ ಹೊರಗೆ ಚಾಲು ಅದ. ಈಗ ಸಾಧಾರಣ ಡೈಲಿ ಡೇಸ್ 1500 ಮಂದಿದು 1500 ಮಂದಿದು ಊಟ ಆಗ್ತದೆ. ಈ 2 ಟೈಮ್ ಸಂಜೆ ಮುಂಜಾನೆ ಕೂಡ. ಮತ್ತು ದಾಸೋಹದಲ್ಲಿ ನಾವು ಪ್ರಸಾದ ಹೇಳಿ ಕೊಡ್ತೇವೆ, ಊಟದ ಇಲ್ಲ, ಪ್ರಸಾದ ಕೊಡ್ತೇವೆ. ಯಾರ ಕಡೆ ದೇಣಿ ಅಂದ್ರೆ ಇದು ತೊಗೊಳಂಗಿಲ್ಲ, ರೊಕ್ಕ ಬೇಕು ಬೇಡಂಗಿಲ್ಲ. ದೇಣಿಗೆ ಯಾರು ಕೊಟ್ಟರೆ ನಾವು ಸ್ವೀಕರಿಸ್ತೇವೆ ಅಟ್ಟೆ. ಬಟ್ ನಾವಾಗ ಯಾರಿಗಾನು ಅಂದ್ರೆ ಇಲ್ಲಿ ಇದು ಇಲ್ಲ. 20 ವರ್ಷನಾಗ ಎಲ್ಲಿ ನಮ್ಮ ಗುಡ್ಯಾಗದು ಎಲ್ಲಿ ಪ್ರಥಾನೇ ಇಲ್ಲ. ಗುಡ್ಯಾಗ ಹೋದ್ರೆ ಪ್ರಥಾ ಇಲ್ಲ. ಮತ್ತು ಅವು ಸೇರಾ ಬುಕ್ ಅದಾವೆ ನಮ್ಮ ಕಡೆ. ಸೇರಾ ಬುಕ್ ಅಂದ್ರೆ ಯಾರಪ್ಪ ನಿಮಗೆ ಕ್ವಾಲಿಟಿ ಹೆಂಗೆ ಅನ್ನಿಸ್ತು, ನಿಮ್ಮ ಸರ್ವಿಸ್ ಹೆಂಗೆ ಅನ್ನಿಸ್ತು, ಅವು ಭೀ ಡೈಲಿ ಅವು ನಮ್ಮ ಕಡೆ. ಅಂದ್ರೆ ನಾವು ಮಣ್ಣ ಏನದ ನಿಮಗೆ ಹೆಂಗೆ ಬೇಕು ಮತ್ತು ತಿಳಿಸ್ರಿ ನಮಗೆ. ಸೇರಾ ಬುಕ್ದೊಳಗೆ ನಿಮ್ಗೆ ಏನಾರು ಅದ್ರಾಗ ಕಮ್ತರ್ತ ಅನ್ನಿಸ್ತು ನಮಗೆ ತಿಳಿಸ್ರಿ. ಅದನ್ನು ಸಜೆಷನ್ ಮಂದಿ ಕೈಲೇ ತೋತೀವಿ. ದೇಣಿಗೆ ಬಾಬ್ತಿ ಒಳಗೆ ಅವ್ರು ಏನು ಕೊಟ್ಟರೆ ತೋತಾವಿಲ್ಲ, ನಮ್ಮ ಕಡೆ ಬೇಡ ಇಲ್ಲ, ಯಾರಿಗೂ ಬೇಡ. ಹೌದು. ಈಗ ನಾವು ಸೊನ್ನಲಿಗೆಯಲ್ಲಿರುವಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನದ ಹತ್ರ ಇದ್ದೀವಿ. ನೀವು ನೋಡ್ಬೋದು, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ವಿಶೇಷವಾಗಿದೆ. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಅಭಿಮುಖವಾಗಿ ನೀವು ನಂದಿ ವಿಗ್ರಹ ಕೂಡ ಗಮನಿಸ್ಬೋದು. ಅದು ಕೂಡ ತುಂಬ ವಿಶೇಷವಾಗಿದೆ. ಈ ದೇವಸ್ಥಾನ ಒಂದು ರೀತಿಯ ಚೋಳರ ಕಟ್ಟಡದ ವಿನ್ಯಾಸವನ್ನು ಕೂಡ ಹೋಲ್ತದೆ. ಸಿದ್ದರಾಮಣ್ಣವರೇ ಇದನ್ನು ದೇವಸ್ಥಾನ ಕಟ್ಟಿಸಿ ಮಲ್ಲಿಕಾರ್ಜುನ ಸ್ವಾಮಿಯವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂಥ ವಿಶೇಷವಾದ ದೇವಸ್ಥಾನ ಕೂಡ ಇದು. ಬನ್ನಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರ ದರ್ಶನ ಮಾಡೋಣ. ಪವಾಡ ಪುರುಷ ಸಿದ್ದರಾಮರು ಸೊನ್ನಲಿಗೆಯಲ್ಲಿ ಸುಮಾರು 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅದರಲ್ಲಿ 11 ಲಿಂಗಗಳು ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿದೆ. ಇನ್ನಿತರ ಲಿಂಗಗಳು ಸೊನ್ನಲಿಗೆ ಸುತ್ತಮುತ್ತ ಪ್ರದೇಶಗಳಲ್ಲಿ ಇದೆ. ದಿನ ಅಣ್ಣ ಬೊಮ್ಮಯ್ಯ ಸಿದ್ದರಾಮೇಶ್ವರರ ಆಜ್ಞೆ ಇಲ್ಲದಂತೆ ಕೇದಾರನಾಥಕ್ಕೆ ಹೊರಟೋಗ್ತಾರೆ. ಆಗ ದಾರಿ ಮಧ್ಯೆ ಕಣ್ಣು ಕಾಣದಂತೆ ಆಗ್ತದೆ. ಜನರನ್ನು ಕೇಳಿದಾಗ ಇಲ್ಲಿ ಮಹಾಪವಾಡ ಪುರುಷ ಸಿದ್ದರಾಮ ಅಂತ ಇದ್ದಾರೆ, ಅವರು ಅಲ್ಲಿಗೆ ಹೋಗು, ನಿನ್ನ ಕಣ್ಣು ಕಾಣಿಸ್ತದೆ ಅಂತ ಹೇಳ್ತಾರೆ. ಬೊಮ್ಮಯ್ಯನಿಗೆ ಸಿದ್ದರಾಮ ಹೆದರಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ಪ್ರಸಾದ ಹಚ್ಚಿದ ಮೇಲೆ ಕಣ್ಣುಗಳು ಬರ್ತದೆ. ಆವಾಗ ಸಿದ್ದರಾಮ ಅಣ್ಣ ಬೊಮ್ಮಯ್ಯನ ಕೇಳ್ತಾನೆ, ಅಣ್ಣ ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ. ಆಗ ಬೊಮ್ಮಯ್ಯ ನನಗೆ ಕೇದಾರನಾಥನ ದರ್ಶನ ಮಾಡಬೇಕು ಅಂತ ಇದೆ ಅಂತ ಹೇಳ್ತಾನೆ.
ಆಗ ಅಣ್ಣ ಬೊಮ್ಮಯ್ಯನ ಕೈಯ ಹಿಡಿದು ಮಲ್ಲಿಕಾರ್ಜುನ ದೇವಾಲಯದ ಹಿಂದೆ ಮುಂದೆ ಎಡಬಲದಲ್ಲಿರುವ ಪುಣ್ಯಕ್ಷೇತ್ರಗಳ ಮಹಾಲಿಂಗಗಳನ್ನೆಲ್ಲ ದರ್ಶನ ಮಾಡಿಸಿ ಮಹಾಲಿಂಗಗಳ ಒಂದೊಂದರಲ್ಲೂ ಸರ್ವದೇವರ ಹೆಸರು ಹಿಡಿದು ಕೂಗಿ ಓ ಎನಿಸಿ, ಅಯ್ಯ ಅಣ್ಣ, ಇನ್ನೂ ಈ ಅಭಿನವ ಶ್ರೀಶೈಲವಾಗಿರುವ ಈ ಕ್ಷೇತ್ರಕ್ಕಿಂತ ಇನ್ನೂ ಅತಿಶಯವಾದದ್ದು ಎಲ್ಲಿದೆ ಹೇಳು ಅಂತ ಸಮಾಧಾನ ಮಾಡುತ್ತಾನೆ. ಅಣ್ಣ ಬೊಮ್ಮಯ್ಯನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ಸಿದ್ದರಾಮ ಎಲ್ಲ 68 ಕ್ಷೇತ್ರಗಳ ಪುಣ್ಯವನ್ನು ಈ ಸೊನ್ನಲಿಗೆಲೇ ತಂದಿರಿಸಿದ್ದಾನೆ. ಈ ಸೊನ್ನಲಿಗೆ ದರ್ಶನ ಮಾಡಿದರೆ ಸಾಕು, ಇನ್ನೆಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಗ್ತದೆ. ಕರ್ಪೂರ ಪ್ರಿಯ ಸಿದ್ದರಾಮನ ಸನ್ನಿಧಿ ಸೊನ್ನಲಿಗೆಲಿದ್ದೀವಿ ವೀಕ್ಷಕರೇ. ಆಯ್ತಾ, ಇವಾಗ ನಾವು ಸೊನ್ನಲಿಗೆಯ ಸಿದ್ದರಾಮನ ಮೂಲ ಸನ್ನಿಧಿ ಅಂದರೆ ಅವರ ಜನ್ಮಸ್ಥಳದಲ್ಲಿದ್ದೀವಿ. ಬಹುತೇಕರು ತಿಳ್ಕೊಂತಾರೆ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಏನು ಅವರು ಐಕ್ಯವಾಗಿದ್ದಾರೆ ಆ ಜಾಗನೇ ಇದು ಅಂತಾರೆ. ಆ್ಯಕ್ಚುಲಾಗಿ ಇಲ್ಲಿ ಸೊನ್ನಾಪುರದ ಮೂಲ ಊರಿಗೆ ಅವರು ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಗ್ರಾಮ ದೇವತೆ ಸೊನ್ನಲಿಗೆ ಸಿದ್ದರಾಮೇಶ್ವರನ ಜನ್ಮಸ್ಥಳ ಅಂತಲೇ ಸ್ಪೆಸಿಫಿಕ್ ಆಗಿ ಬರೆದಿರ್ತಾರೆ. ಆ ಒಂದು ಜಾಗ ಇಲ್ಲಿ ಸಿದ್ದರಾಮೇಶ್ವರರು ಹುಟ್ಟಿದಂಥ ಸ್ಥಳ, ಅಂದರೆ ಅವರು ಎಲ್ಲಿ ಹುಟ್ಟಿ ಆಡಿ ಜನ್ಮಸ್ಥಳ ಅಂತ ಬರೆದಿದ್ದಾರೆ. ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ ಸಿದ್ದರಾಮೇಶ್ವರರ ಜನ್ಮಸ್ಥಳ ಅಂತ. ಬನ್ನಿ ನೋಡ್ತಾ ಹೋಗೋಣ ಜಾಗ ಏನು. ಈ ಸೊನ್ನಲಿಗೆ ಸಿದ್ದರಾಮೇಶ್ವರ ಅಂದರೆ ಅವ್ರದ್ದು ಹುಟ್ಟಿದ ಸ್ಥಳನ ಇದು ಹುಟ್ಟಿದ ಸ್ಥಳ, ಅದು ಯೋಗ ಸ್ಥಳ, ಅದು ಯೋಗ ಸ್ಥಳ, ಇದು ಜನ್ಮಸ್ಥಳ. ಅಂದರೆ ಸಿದ್ದರಾಮೇಶ್ವರರು ಹುಟ್ಟಿ ಆಡಿ ಬೆಳೆದಂಥ ಇದು ಜಾಗ ಇದೆ. ಅಂದರೆ ಇಲ್ಲಿ ಅವರ ಪೂರ್ವಜರು ಅವರೆಲ್ಲ ಇದ್ದಂಥವ್ರು. ನೀವೇನು ಅವ್ರ ಪೂರ್ವಜರ ಸೇವಾ ಮಾಡ್ತಾರೆ. ಸೊ ಇದೇ ಮೂಲ ಸಿದ್ದರಾಮಣ್ಣವರು ಹುಟ್ಟಿದ ಮೂಲ ಇದೇ ಜಾಗ. ಇದು ಹಳೆ ಸಿದ್ದರಾಮೇಶ್ವರ, ಹಳೆ ಸಿದ್ದೇಶ್ವರ. ಸನ್ನಲಿಗೆ ಪೈಲ ಸನ್ನಲಿಗೆ ಊರ ತಂದೆ ಇದೇ ಇತ್ತು, ಸನ್ನಲಿಗೆ ತಂದೆ. ಅಲ್ಲಿ ಯೋಗ ಸಿದ್ದರಾಮರ ಜನ್ಮಸ್ಥಳದಲ್ಲಿ ಸಿದ್ದರಾಮೇಶ್ವರನ ಮೂರ್ತಿ ಕೂಡ ಇದೆ. ಅಲ್ಲಿಗೆ ಪೂಜಾ ಕಾರ್ಯಗಳನ್ನು ಮಾಡ್ತಿರುವಂಥ ದೃಶ್ಯ ಕೂಡ ನೀವು ಗಮನಿಸಬಹುದು. ಶ್ರೀ ಗುರುಭ್ಯೋ ನಮಃ. ಓಂ ಸೊನ್ನಲಗಿ ಮಠಾಧೀಶಂ ದೇವದಾನವಪೂಜಿತಂ ತ್ರಿಕಾಲಾರ್ಚಿತ ಶ್ರೀಲಿಂಗಂ ಕೈಲಾಸಾಗಮನಂ ತ್ರಿದ ಮಾಹೇಶ್ವರ ಕುಲೋದ್ಭೂತಂ ಭಕ್ತಚಿಂತಾಮಣಿಂ ಗುರುಂ ಪತಿತೋದ್ಧಾರಕಂ ನಿತ್ಯಂ ಸಿದ್ಧರಾಮಂ ಭಜಾಮ್ಯಹಂ. ಇದು ಸೊನ್ನಲಗಿ ಸಿದ್ದರಾಮೇಶ್ವರ ಮಂದಿರ ಅಂಥೇಳಿ. ಸೊಲ್ಲಾಪುರದ ಹಳೆಯ ಇತಿಹಾಸದಲ್ಲಿ ಪ್ರಥಮ ಯಾವುದಾದ್ರು ಮಂದಿರ ಇತ್ತು ಅಂದರೆ ಅದು ಸಿದ್ದರಾಮೇಶ್ವರ ಮಂದಿರ. ಇದಕ್ಕೆ ಇನ್ನೊಂದು ಹೆಸರು ಮರಾಠಿಯಲ್ಲಿ ಜುನಾ ಸಿದ್ದೇಶ್ವರ ಮಂದಿರ ಅಂತ ಹೇಳ್ತಾರೆ. ಜುನಾ ಅಂದರೆ ಹಳೆ ಸಿದ್ದೇಶ್ವರ ಅಂಥೇಳಿ. ಸಿದ್ದರಾಮೇಶ್ವರ ಹುಟ್ಟಿದ ಮನೆ ಇದು. ಅದಕ್ಕೆ ಪ್ರತೀಕವಾಗಿ ಅಂದಿಲಿಂದ ಇಲ್ಲಿವರೆಗೂ ಇದುವರೆಗೂ ಕೂಡ ಈ ದೇವಸ್ಥಾನಕ್ಕೆ ಕಳಶ ಇಲ್ಲ. ವಿಶೇಷ ಅಂದರೆ ಇದು ಇನ್ನೂ ಕೂಡ ಮನೆಯಾಗೇ ಇದೆ. ಆಮೇಲೆ ಇಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆ ಆಗುತ್ತೆ. ಬೆಳಗಿನ ಜಾವ 6 ಗಂಟೆಗೆ ಒಂದ್ಸರಿ, ಆ ನಂತರ 8 ಗಂಟೆಗೆ ರುದ್ರಾಭಿಷೇಕ ಶುರುವಾಗುತ್ತೆ. ಪ್ರತಿನಿತ್ಯ ಇರುತ್ತೆ. 9:00 ಮಹಾಮಂಗಳಾರತಿ. ಆ ನಂತರ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಈಗ ಹಿರಿಯರು ಎಂದಿನ ಕಾಲದಲ್ಲಿ ಶುರು ಮಾಡಿ ನಮಗಂತೂ ಗೊತ್ತಿಲ್ಲ, ಆದರೆ ಇಲ್ಲಿ ಸಾದ ಬಂದು ದರ್ಶನ ಮಾಡಿ ಆ ಪರಮಾತ್ಮ ಭಸ್ಮ ಸ್ವಲ್ಪ ಹಚ್ಕೊಂಡು ಹೋದರೂ ಕೂಡ ಎದ್ದಂಥ ಕಾಯಿಲೆಗಳಾಗಲಿ ಏನೇ ಅಂದರೆ ತಾಪತ್ರಗಳು ಕಮ್ಮಿ ಆಗ್ತವೆ. ಮತ್ತು ಸಣ್ಣ ಮಕ್ಕಳು ಯಾರು ರಾತ್ರಿ ನಿದ್ದೆ ಮಾಡಲ್ಲ, ಸರಿಯಾಗಿ ಊಟ ಮಾಡಲ್ಲ, ಅವ್ರಿಗೂ ಏನೋ ತೊಂದರೆ ಇರುತ್ತೆ, ಆಸ್ಪತ್ರೆಯಲ್ಲಿ ಹೋಗಿರ್ತಾರೆ, ಆದರೆ ಔಷಧಿ ಕೂಡ ಮೈಗೆ ಹತ್ತಲ್ಲ, ಅಂಥವ್ರು ಕೂಡ ತಾಯ್ತಾದ ಹಾಕ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಅವ್ರಿಗೂ ಕೂಡ ಹುಷಾರಾಗ್ತಕ್ಕಂಥ ಉದಾಹರಣೆ ಬಹಳಷ್ಟು ಇದ್ದಾವೆ. ಇದು ಪ್ರತಿನಿತ್ಯನೂ ಎಷ್ಟೋ ತಲೆಮಾರುಗಳಿಂದ ನಡ್ಕೊಂಡು ಬಂದಂಥ ಪ್ರತಿನಿತ್ಯ ಇದೆ. ಆಮೇಲೆ ಮತ್ತೆ ಸಂಜೆಗೆ 8 ಗಂಟೆಗೆ ಅಭಿಷೇಕ ಇರುತ್ತೆ, ಪಂಚಾಮೃತ ಅಭಿಷೇಕ. ಆಮೇಲೆ ಸಂಜೆಗೆ ಮಹಾಮಂಗಳಾರತಿ ಮಾಡಿಬಿಟ್ಟು 9:30 ಅಷ್ಟೊತ್ತಿಗೆ ದೇವಸ್ಥಾನವನ್ನು ಬಂದ್ ಮಾಡ್ತೀವಿ. ಇಲ್ಲಿ ಸೊನ್ನಲಿಗೆ ವಿಶೇಷ ಏನಂದರೆ, ನೀವು ಎತ್ತ ಕಣ್ಣಾಡಿಸಿದರೂ ನಿಮಗೆ ಲಿಂಗಗಳೇ ಕಾಣಿಸ್ತದೆ. ಸಿದ್ದರಾಮೇಶ್ವರರು ಏನು 68 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೋ ಆ ಲಿಂಗಗಳ ಎಲ್ಲ ಲಿಂಗಗಳ ದರ್ಶನ ಮಾಡಿದರೆ ನಿಮಗೆ ಎಲ್ಲ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ಕೂಡ ಹೇಳ್ತಾರೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಸುಹಾಸ್ ತೋರ್ವಿ. ನಾವು ನಂದಿಧ್ವಜ ಸೇವೆಕರಿ ಇದ್ದೀವಿ. ಇದು ನಂದಿಧ್ವಜ ಅನನ ಸಿದ್ದರಾಮ್ದು ಪ್ರತೀಕ. ಜಾನ್ವರಿ ತಿಂಗಳಾಗ ಏನು ಜಾತ್ರೆ ಇರ್ತೈತಿ, ಅವಾಗ ಸಿದ್ದರಾಮ್ದು ಎಣ್ಣೆ ಮಂಜನ ಅಂದ್ರೆ ಸಿದ್ದರಾಮ್ ಮದ್ವಿ ಹೋಮ ಇದು ನಂದಿಕೋಲ್ ಜೊತೆ ಆತೈತಿ. ಇದು ನಂದಿಕೋಲ ನನ್ನ ಯೋಗದಂಡು ಪ್ರತೀಕ. ಇದು ಸಿದ್ದರಾಮೇಶ್ವರದು ಯೋಗದಂಡ್, ಅದು ಇದು ಪ್ರತೀಕ. ಎಲ್ಲ ಯಾರು ನಿಂತಿದ್ದ ಅದು ಎಲ್ಲ ಯೋಗದಂಡಕ್ಕೆ ಇದು ಆಯ್ತೈತಿ. ನಂದಿಕೋಲ್ದು ಪ್ರಾಕ್ಟೀಸ್ ಡಿಸೆಂಬರ್ 1 ತಾರೀಕಿಗೆ ಹಿಡಿದು ಚಾಲು ಆತೈತಿ. ನಂದಿಕೋಲ್ ಪ್ರಾಕ್ಟೀಸ್ ಮಾಡೋದ್ ರೀಸನ್ ಅಂದ್ರೆ ಜತ್ರಿಯಾಳ್ಯಾಗ ನಂದಿಕೋಲ ಭಾಳ ವೇಟ್ ಇರ್ತೈತಿ. ಸುಮಾರು ಎಷ್ಟು ಕೆಜಿ ಇರುತ್ತೆ? ಒಂದು 100-200 ಕೆಜಿ ಇರುತ್ತಾ?
100 kg ಮುಂದ್ ನಾರ್ಮಲಿ. ಮತ್ತ ಯಾವಾಗ ಮದ್ವೆ ದಿನ ಅನದರ್ ಹೋಮ್ ದಿನ 25 ಅಂದ್ರೆ ಬಿ ನಡೆಯಂಗಿಲ್ಲ. 25 kg ಮುಂದ್ ವೇಟ್ ಅನ್ಲಕ್ ಬರಂಗಿಲ್ಲ ದೇವ್ರ ಇದ್ರಾಗ, ಬಟ್ ವೇಟ್ ಇರ್ತೈತಿ. ಇದ್ರಾಗ ಹ್ಯಾಂಗ ಇರ್ತೈತಿ ಅಂದ್ರ ಯಾವಾಗ ಗಣಪತಿ ವಿಸರ್ಜನೆ ಆತೈತಿ ಎಲ್ಲಾ ಯಂಗ್ ಪಾರ್ಗಳು ಎಲ್ಲಾ ತಾಲೀಮ್ ವ್ಯಾಯಾಮ ಮಾಡ್ತಾರ, ರನ್ನಿಂಗ್ ತಾಲೀಮ್ ಅದು ಎಲ್ಲ ಮಾಡ್ತಾರ. ಅದು ಆಗನ ಡಿಸೆಂಬರ್ ತಿಂಗಳಾಗ ಜತ್ರೆ ಚಾಲು ಆತೈತಿ, ಅಂದ್ರೆ ಪ್ರಾಕ್ಟೀಸ್ ಚಾಲು ಆತೈತಿ ನಮ್ದು. ಆ ಪ್ರಾಕ್ಟೀಸ್ ರೀಸನ್ ಹಿಂಗಿ ಎಲ್ಲಾ ಪಾರ್ಗಳು ಹೆಲ್ತ್ ಬಿ ಚಲೋ ಬೇಕು, ವಜ್ಜೆ ಹಿಡ್ಬೇಕನ್ನ ಹೆಲ್ತ್ ಬಿ ಚಲೋ ಇರಬೇಕು. ಮತ್ ಜತ್ರೆ ಹಳ್ಯಾಗ ಫಸ್ಟ್ ದಿನ ಹಳದಿ ಅಂದ್ರೆ ಎಣ್ಣೆ ಮಂಜನ್ ಆತೈತಿ, ಅದು ಆಗನ ದುಸರಿ ದಿನ ಅಕ್ಷದ ಇರ್ತೈತಿ. ಅಕ್ಷದಿನ ದಿನ ಭಾಷಿಂಗ್ ಕಾಟಿ ಭಾಳ ಇರ್ತೈತಿ, ಭಾಷಿಂಗ್ ಭಾಳ ಇರ್ತಾವ. ಅದ್ರ ವೇಟ್ ಭಾಳ ಆಗನ ಪಾರ್ಗಳು ಹಿಡಿಯೋದು ಮಾಡೋದು. ಇದಕ್ಕ ನಂದಿಕೋಲ್ ಕಲ್ಯಾದನ ಇದು ಎಲ್ಲ ಟೆಕ್ನಿಕ್ ಮೇಲೆ ಐತಿ, ವಜ್ಜಿ ಏನ್ ಬಿ ಇರಂಗಿಲ್ಲ. ಟೊಂಕ್ನಾಗ ಯಾವಾಗ ಟೊಂಕ್ನಾಗ ನಮ್ಗೆ ಕೊಡ್ತಾರ ಅವಾಗ ವೇಟ್ ಏನ್ ಬಿ ಹತ್ತಲ್ಲ. ಇದು ಎಲ್ಲ ಭಕ್ತಿ ವಿಷಯ ಐತಿ, ಸಿದ್ದರಾಮನ ಮಹಿಮೆ. ಸಿದ್ದರಾಮಂದು ಎಲ್ಲ ಮಹಿಮೆ. ಮತ್ ಇದು ಅಕ್ಷದ ಕಟ್ಟಿ, ಇದು ಸಿದ್ದರಾಮೇಶ್ವರದು ಇಲ್ಲಿ ಅಕ್ಷದ ಬೀಳ್ತಾವ. ಮತ್ತ ಸಿದ್ದರಾಮದು ಗುಡಿ ಇಲ್ಲೇ ಐತಿ, ಹಿಂದೆ ಸಿದ್ದರಾಮ್ ಗುಡಿ. ಮತ್ತ ಇದ್ರ ಮ್ಯಾಲೆ ಬ್ಯಾಕ್ ಸೈಡ್ ಹೋಮ್ ಕಟ್ಟಿ ಐತಿ. ಅಂದ್ರ ಸಿದ್ದರಾಮ್ದು ಹೋಮ್ ಕುಂಬಾರ ಕನ್ಯಾ ಯಾನ್ ಇರ್ತಾಳ, ಸಿದ್ದರಾಮ್ ಜೊತೆ ಯಾರು ಮದ್ವಿ ಮಾಡ್ಯಾರ ಕುಂಬಾರ ಕನ್ಯಾ, ಯೋಗದಾನ್ ಜೊತೆ ಕುಂಬಾರ ಕನ್ಯಾ ಮದ್ವಿ ಮಾಡ್ಯಾರ. ಅವರು ಮದ್ವಿ ಮಾಡೋದಾಗನ ರೀಸೆಂಟ್ಲಿ ಅಲ್ಲಿ ಇದು ಮಾಡ್ಯಾರ, ಸತ್ತೋಕ ಯಾನಂತಾರ ಕನ್ನಡ ಅಲ್ಲಿ ಇದು ಆದ್ರಿ ಮ್ಯಾಲ್ ಹೋಮ್ ಕಟ್ಟಿ. ಮತ್ ಇದು ಆಗನ ಲಾಸ್ಟ್ ದಿನ ಮಲ್ಲಿಕಾರ್ಜುನ್ ಗುಡಿಯಾಗ ಮಲ್ಲಯ್ಯ ಫೇರಿ ಇರ್ತಾವ, ಅಲ್ಲಿ ಪೂಜೆ ಇರುತ್ತೆ. ಅಲ್ಲಿ ಬಿ 5 ಫೇರಿ ಇರ್ತಾವ. 5 ನಂದಿ ಧ್ವಜನ ಅದು ಸೇವಂತ್ ನಂದಿ ಧ್ವಜ. ಮತ್ ಸಿದ್ದರಾಮ್ದು ಹಿಂಗ್ ನಂದಿ ಧ್ವಜ ಅವಕಿ ಅವ್ ಎಲ್ಲ ಕಾಸ್ಟ್ ಅವ, ಎಲ್ಲರೇ ಬಂದ್ರು ಅದ್ರಾಗ. ನೀವು ಲಿಂಗಾಯತರು ಆದಿರಿ, ನೀವು ಧನ್ಗರ್ ಆದಿರಿ, ನೀವು ಅದು ಆದಿರಿ, ಇದ್ರಾಗ ಭೇದ ಭಾವ ಯಾಕಿಲ್ಲ, ಎಲ್ಲರೂ ಸಮಾನ, ಎಲ್ಲರೂ ಹಿಡ್ಬೋದು. ಸರಿ ಸರ್, ಮಾಹಿತಿಗೆ ಧನ್ಯವಾದ. ಈ ನಂದಿ ಧ್ವಜವನ್ನು ಹಿಡಿಯಲು ಸುಮಾರು ಜನ ಯುವಕರು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ತಾಲೀಮು ಸುಮಾರು 1 ತಿಂಗಳ ಮುಂಚೆ ಶುರುವಾಗ್ತದೆ. ನೀವು ನೋಡ್ಬೋದು ಅವರ ವೇಷಭೂಷಣವನ್ನು ಎಷ್ಟು ಸೊಗಸಾಗಿದೆ, ಅಲ್ಲಿನ ಸಂಸ್ಕೃತಿಯನ್ನ ಕೂಡ ನೀವು ಕಾಣ್ಬೋದು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಹೇಳ್ತಾ, ಸೊನ್ನಲಾಪುರದ ಒಡೆಯ ವರಗುರು ಸಿದ್ದರಾಮ ಸರ್ವ ಭಕ್ತಾದಿಗಳಿಗೂ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಶುಭ ದಿನ.